ನಮಸ್ಕಾರ ಸ್ನೇಹಿತರೆ. ಇವತ್ತು ಭಾನುವಾರ ಯಾರೋ ಒಬ್ಬರು ಹೃದಯಾಘಾತದ ಪೇಷಂಟ್ ಬಂದಿದ್ದರು. ಅವರಿಗೆ ಇವಾಗಿನ ಒಂದು ಏಂಜೋಗ್ರಾಮ್ ಮಾಡಿ ಏಂಜೋಪ್ಲಾಸ್ಟಿ ಮಾಡಿ ಸ್ವಲ್ಪ ಸಮಯ ಸಿಕ್ತು ಅಂತ ಹೇಳಿ ತಮ್ಮಗಳ ಜೊತೆ ಸ್ವಲ್ಪ ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತ ಬಂದಿದ್ದೇನೆ. ಭಾಳ ಜನ ಪಾಪ ಕಮೆಂಟ್ಸ್ನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಿ, ನನಗೆ ಸರಿಯಾಗಿ ಉತ್ತರ ಕೊಡಲಿಕ್ಕೂ ಆಗಿರೋದಿಲ್ಲ. ಸೊ ಒಬ್ಬರು ನನಗೆ ಎಷ್ಟಾಗುತ್ತೆ ಎಷ್ಟು ಕೊಡೋಣ ಅಂತಂತ ಹೇಳಿ ಇವತ್ತು ಸ್ವಲ್ಪ ಸಮಯ ಸಿಕ್ತು, ಅದಕ್ಕೆ ಬಂದಿದ್ದೇನೆ. ಒಬ್ಬರು ಅಲ್ಲಿ ಒಂದು ಕಮೆಂಟ್ ಮಾಡಿದರು, ಟ್ರೈಗ್ಲಿಸರೈಡ್ಸ್ ಹೆಚ್ಚಿಗೆ ಇದೆ, ಅಂದರೆ 296 ಏನೋ ಇದೆ, 310 ಅಂತ ಇಟ್ಕೊಳ್ಳೋಣ. ಅವ್ರಿಗೆ ಟೋಟಲ್ ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, 150 ಇದೆ ಅಂತ ಇಟ್ಕೊಳ್ಳೋಣ. ಸೊ ಏನು ಮಾಡೋದು, ಅದಕ್ಕೆ ಏನಾದ್ರು ಚಿಕಿತ್ಸೆ ಬೇಕಾ, ಟ್ರೈಗ್ಲಿಸರೈಡ್ಸ್ ತೊಂದರೆ ಕೊಡುತ್ತಾ ಅನ್ನೋ ಥರ ಒಂದು ಪ್ರಶ್ನೆ ಕೇಳಿದ್ದಾರೆ. ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂತಂದರೆ, ಆ್ಯಸ್ ಸಚ್ ಟ್ರೈಗ್ಲಿಸರೈಡ್ಸಿಂದ ನಿಮಗೇನೋ ತೊಂದರೆ ಆಗೋದಿಲ್ಲ, ಆಯ್ತಾ, ಹೃದಯಕ್ಕೆ. ಸೊ ಬಟ್ ಅದೊಂದು ಸೂಚನೆ ಕೊಡುತ್ತೆ, ಏನೋ ಸಮಸ್ಯೆ ಇದೆ, ನೀವು ಹೈ ರಿಸ್ಕಲ್ಲಿದ್ದೀರಿ, ಇದೇ ರೀತಿ ಮುಂದುವರೆದ್ರೆ ಮುಂದೆ ಹೃದಯದಲ್ಲಿ ಕೊಲೆಸ್ಟ್ರಾಲ್ ಕಟ್ಕೊಂಡು ಸಮಸ್ಯೆ ಆಗಬಹುದು ಅನ್ನೋದರ ಸೂಚನೆ ಅದು. ಸೊ ನೀವೇನು ನೋಡ್ಕೋಬೇಕು ಅಂತಂತಂದರೆ, ಲಿಪಿಡ್ ಪ್ರೊಫೈಲ್ ಅಂತ ಮಾಡಿಕೊಂಡಾಗ ಟ್ರೈಗ್ಲಿಸರೈಡ್ ಟು HDL ರೇಷಿಯೋ ನೋಡ್ಕೊಳ್ಳಿ. ಟ್ರೈಗ್ಲಿಸರೈಡ್ 300 ಇದೆ, HDL 40 ಇದೆ ಅಂತಂತಂದರೆ ರೇಷಿಯೋ ಎಷ್ಟಾಯಿತು, more than 7.5 ಆಯಿತು. ಸೊ ದಟ್ ಮೀನ್ಸ್ ಹೈ ರಿಸ್ಕ್. ಸೊ ಟ್ರೈಗ್ಲಿಸರೈಡ್ ಟು HDL ರೇಷಿಯೋ ಇಫ್ ಇಟ್ ಈಸ್ ಮೋರ್ ದ್ಯಾನ್ 5, ನಿಮಗೆ ಹೃದಯದಲ್ಲಿ ಬ್ಲಾಕೇಜ್ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿಗೆ ಇದೆ, ನೀವೊಂದು ಎಕ್ಸ್ಟ್ರಾ ಪ್ರಿಕಾಷನ್ ತಗೋಬೇಕು ಅನ್ನೋದರ ಸೂಚನೆ ಅದು. ಟೋಟಲ್ ಕೊಲೆಸ್ಟ್ರಾಲ್ ಕಮ್ಮಿ ಇದ್ರೂ ಸಹಿತ ಅಬ್ನಾರ್ಮಲ್ ಕೊಲೆಸ್ಟ್ರಾಲ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬ್ಲಾಕೇಜ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಇವೆಲ್ಲವನ್ನು ಗಮನ ಹರಿಸಬೇಕು. ಇವೆಲ್ಲ ಇಮ್ಮಿಡಿಯೇಟ್ ತೊಂದರೆಗಳು ಏನಾಗೋದಲ್ಲ, ಇವತ್ತಿಗೆ ಅದು ಏನೂ ತೊಂದರೆ ಮಾಡೋದಿಲ್ಲ ನಿಮಗೆ. ಫ್ಯೂಚರ್ ಇನ್ನು 5 ವರ್ಷ ಆದಮೇಲೆ, 10 ವರ್ಷ ಆದಮೇಲೆ ಸಮಸ್ಯೆಗಳಾಗಬಹುದು ಅನ್ನೋದರ ಸೂಚನೆ. ಸೊ ಅದಕ್ಕೆ ಏನು ಮಾಡಬೇಕು, ಟ್ರೈಗ್ಲಿಸರೈಡ್ಸ್ಗೆ ಮುಖ್ಯವಾದ ಕಾರಣ ಏನು ಗೊತ್ತಾ, ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಿ. ಎರಡನೇದು, ನಾರಿನ ಪದಾರ್ಥ ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ಸಮಯ ಸಿಕ್ಕಾಗೆಲ್ಲ ವ್ಯಾಯಾಮ ಮಾಡ್ತಾ ಇರ್ರಿ, ದಣು ಮಾಡ್ಕೋತಾ ಇರ್ರಿ, ಹಾರ್ಟ್ ಬೀಟ್ ಜಾಸ್ತಿ ಆಗೋ ಥರ ವ್ಯಾಯಾಮ ಮಾಡಿ. ಸೊ ಬೆವರು ಬರೋ ಥರ ವ್ಯಾಯಾಮ ಮಾಡಿ. ಸ್ವಲ್ಪ ಸುಸ್ತು ಮಾಡ್ಕೊಳ್ಳಿ. ಒಂದು 8,000 ಹೆಜ್ಜೆ ಇಡಿ ಡೈಲಿ. ಸ್ವಲ್ಪ ವ್ಯಾಯಾಮಗಳನ್ನ ಮಾಡ್ಕೊಳ್ತಾ ಮೇಂಟೈನ್ ಮಾಡಿದ್ರೆ ಜನರಲಿ ಚೆನ್ನಾಗಿರುತ್ತೆ. ರೈಟ್.